ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಜನ PUC ಪಾಸ್ ಆಗಿರ್ತೀರಾ, CET ರಿಸಲ್ಟ್ ಕೂಡ ಬಂದಿರುತ್ತೆ. ಒಂದೊಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಂತ ಯೋಚನೆ ಮಾಡ್ತಿರ್ತೀರಾ. ಕೆಲವರು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಳ್ತಿದ್ರೆ, ಇನ್ನು ಕೆಲವರು ನರ್ಸಿಂಗ್, ಡಿಪ್ಲೊಮೊ, ಅಗ್ರಿಕಲ್ಚರ್ ಹೀಗೆ ಸಾಕಷ್ಟು ಕೋರ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಇಷ್ಟೆಲ್ಲ ಕೋರ್ಸ್ಗಳಿಗೆ ಫೀಸ್ ಎಷ್ಟಾಗುತ್ತೆ ಅನ್ನೋ ಭಯ, ಆತಂಕ ಕೂಡ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಯೋಚನೆ ಬೇಡ, ಕಡಿಮೆ ಫೀಸಲ್ಲಿ ಒಂದೊಳ್ಳೆ ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡೋದಕ್ಕೆ ಮಾರ್ವಾಡಿ ಯೂನಿವರ್ಸಿಟಿ ಮುಂದಾಗಿದೆ. ಅರೆ, ಮಾರ್ವಾಡಿ ಯೂನಿವರ್ಸಿಟಿ ಎಲ್ಲಿದೆ, ಯಾವ ರೀತಿಯಾಗಿ ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಂಡಿಯಾ ಔಟ್ರೀಚ್ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ದಾಮೋದರನ್ ಅವರಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರೀಜನಲ್ ಕರ್ನಾಟಕದ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ್ ಅವರು. ಹಲೋ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಎಜುಕೇಶನ್ ಬಗ್ಗೆ, ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ ತಿಳಿಸ್ಕೊಡಿ ಸರ್. ಹೇಗೆ ಶುರುವಾಯಿತು, ಎಷ್ಟು ವರ್ಷದಿಂದ ಇದೆ? Marwadi University, it is located at Gujarat state in Rajkot. Marwadi University is founded in the year of 2009, and 2016 it became a university, and over the period it have achieved NAC A+, NBA in Tier 1 category and Center of Excellence. It's a 52 acres spread across with 54 programs, and we have a students from 55 country, and in India we have a students from nearly 20 states, 3 union territory. And if I talk about Marwadi University, it is one of the India's fastest growing university in India as on date. ಕರ್ನಾಟಕದ ವಿದ್ಯಾರ್ಥಿಗಳು ಮಾರ್ವಾಡಿ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಏನೆಲ್ಲ ಅವಶ್ಯಕತೆ ಇದೆ ಸರ್? ನಮ್ಮಲ್ಲಿ ಕರ್ನಾಟಕದಿಂದ ಇವಾಗ ಆಲ್ರೆಡಿ 250 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಹಾಗೆ 55 ಡಿಫ್ರೆಂಟ್ ದೇಶಗಳಿಂದ 2000 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಸೊ ಒಂಥರ ಗ್ಲೋಬಲ್ ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಬಂದರೆ ಎಲ್ಲ ರಾಜ್ಯದಿಂದ ಇರೋಂಥ ಮಕ್ಕಳು ನೋಡ್ಬೋದು, ಕರ್ನಾಟಕದಿಂದ ನೋಡ್ಬೋದು, ಹಾಗೆ ಹೊರಗಡೆ ದೇಶದಿಂದ ಬಂದಿರೋಂಥ ಕೂಡ ಮಕ್ಕಳನ್ನ ನೀವು ನೋಡ್ಬೋದು. ಸೊ ಯಾವುದೇ ಪೇರೆಂಟ್ಸ್ಗಾಗಲಿ, ಯಾರೇ ವಿದ್ಯಾರ್ಥಿಗಳಿಗಾಗಲಿ, ಪೋಷಕರಿಗಾಗಲಿ, ಮೊದಲನೇ ಕ್ವಶನ್ ಯಾವ ಕಾಲೇಜ್ ನಾವು ಸೆಲೆಕ್ಟ್ ಮಾಡಬೇಕು. ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ 3 ಕ್ವಶನ್ಸ್ ಯಾವಾಗಲೂ ಡೌಟಲ್ಲಿದ್ದೇ ಇರುತ್ತೆ. ಒಂದು, ಚೆನ್ನಾಗಿರೋ ಯೂನಿವರ್ಸಿಟಿ ಆಗಿರಬೇಕು, ನಂತರ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು, ನಂತರ ಫೀಸ್ ಕೂಡ ಕಮ್ಮಿ ಆಗಿರಬೇಕು. ಈ 3 ಕ್ಯಾಟಗರಿಗಳು ನಮ್ಮಲ್ಲಿದೆ. ಸೊ ಮೊದಲನೇದಾಗಿ ನೋಡಿದ್ರೆ ನಮ್ಮಲ್ಲಿ 1500 ಫ್ಯಾಕಲ್ಟೀಸ್ ಇದ್ದಾರೆ. ಅದರಲ್ಲಿ 125ಕ್ಕಿಂತ ಜಾಸ್ತಿ ಫ್ಯಾಕಲ್ಟೀಸ್ PhD ಹೋಲ್ಡರ್ಸ್ ಆಗಿದ್ದಾರೆ. 30% ಆಫ್ ಅವರ್ ಫ್ಯಾಕಲ್ಟೀಸ್ ಅವರು 10 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ 15% ಫ್ಯಾಕಲ್ಟೀಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ಡಿಗ್ರಿ ತೊಗೊಂಡು ಬಂದಿರುವಂಥ ಫ್ಯಾಕಲ್ಟೀಸ್. ಸೊ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಚೆನ್ನಾಗಿದೆ ನಮ್ಮಲ್ಲಿ. ಅಷ್ಟೇ ಅಲ್ದಿರ ಲ್ಯಾಬ್ ವಿಚಾರಕ್ಕೆ ಬರೋದಾದರೆ 2500 ಕಂಪ್ಯೂಟರ್ಸ್ಗಳಿದ್ದಾವೆ ನಮ್ಮಲ್ಲಿ. ಸೂಪರ್ ಕಂಪ್ಯೂಟರ್ ಇದೆ. ಸೂಪರ್ ಕಂಪ್ಯೂಟರ್ ಅನ್ನೋದು ಬಹಳ ಕಡಿಮೆ ಕಾಲೇಜಸಲ್ಲಿದೆ. ಕರ್ನಾಟಕದಲ್ಲಿ ಬಹುತೇಕ ಇಲ್ಲ ಅಂತಲೇ ಹೇಳ್ಬೋದು. ಗುಜರಾತಲ್ಲಿ ನಮ್ಮ ಯೂನಿವರ್ಸಿಟಿಲಿದೆ ಸೂಪರ್ ಕಂಪ್ಯೂಟರ್. ಈ 200 ಕಂಪ್ಯೂಟರ್ಗಳು ಮಾಡೋಂಥ ಕೆಲಸನ ಒಂದೇ ಕಂಪ್ಯೂಟರ್ ಮಾಡುತ್ತೆ. ಸೊ ಮಕ್ಕಳಿಗೂ ಕೂಡ ಇದರಲ್ಲಿ ಅವ್ರು 2ನೇ ವರ್ಷದಿಂದ ಅವರು ಸೂಪರ್ ಕಂಪ್ಯೂಟರ್ನಲ್ಲಿ ಕೂಡ ವರ್ಕ್ ಮಾಡ್ಬೋದು. ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಮಕ್ಕಳಿಗೆ. ಹಾಗೆ ನಮ್ಮಲ್ಲಿ 65,000 ಬುಕ್ಸ್ ಇರೋಂಥ ಲೈಬ್ರರಿ ಇದೆ. ಸೊ ಮಕ್ಕಳು, ನಮ್ಮಲ್ಲಿ ಓದೋ ಮಕ್ಕಳು ಯಾವುದೇ ರೀತಿ ಟೆಕ್ಸ್ಟ್ ಬುಕ್ ಅಥವಾ ಪಠ್ಯಪುಸ್ತಕಗಳನ್ನು ಖರೀದಿ ಮಾಡೋ ಅವಶ್ಯಕತೆಯೇ ಇಲ್ಲ. ಬರೆಯೋ ಬುಕ್ಸ್ ತೊಗೊಂಡ್ರೆ ಸಾಕು. ಸೊ 65,000 ಬುಕ್ಸ್ ಇದು ಸಾಮಾನ್ಯವಾದ ಮಾತಲ್ಲ. ಹಾಗೆ ಅಷ್ಟೇ ಅಲ್ದಿರ ನಮ್ಮ ಲೈಬ್ರರಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕೂಡ ಬಂದಿದೆ ಒಂದು ಆ್ಯಕ್ಟಿವಿಟಿಯಲ್ಲಿ. ಸೊ ಹಾಗೆ ನಮ್ಮಲ್ಲಿ 1600 CCTV ಕ್ಯಾಮ್ರಾಗಳಿದೆ. ಹಾಗೆ ನಮ್ಮಲ್ಲಿ ಮಕ್ಕಳು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ 45% PCML ಬಂದಿದ್ರೆ ಸಾಕು. ಯಾವುದೇ ರೀತಿ CET ಅವಶ್ಯಕತೆ ಇಲ್ಲ. ನಮ್ಮಲ್ಲಿ 3 ಲೇಯರ್ ಆಫ್ ಎಜುಕೇಷನ್ ಸಿಸ್ಟಮ್ ಇದೆ: ನಾಲೆಡ್ಜ್, ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಮಕ್ಕಳಿಗೆ ನಾವು ಬರೀ ನಾಲೆಡ್ಜ್ ಒಂದೇ ಅಲ್ಲ, ಸ್ಕಿಲ್ಸ್ ಕೂಡ ಹೇಳ್ಕೊಡ್ತೀವಿ. ಹಾಗೆ ಅವ್ರಿಗೆ ಮುಂದಕ್ಕೆ ಬೇಕಾಗಿರುವಂಥ ಡೆವಲಪ್ಮೆಂಟ್ ಕೂಡ ನಾವು ಹೇಳ್ಕೊಡ್ತೀವಿ. ಮಾರ್ವಾಡಿ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗೋದಕ್ಕೆ ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ, ಹಾಗೆ ಕರ್ನಾಟಕದಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ? ಯಾಕಂದರೆ ಹೊಸ ಪ್ಲೇಸ್ ಆಗಿರುತ್ತೆ, ಹೊಸ ಅಟ್ಮಾಸ್ಫಿಯರ್ ಆಗಿರುತ್ತೆ. ಹಾಗಾಗಿ ಸರ್, The one very important aspect what generally Indian students is looking for is a placement. And in terms of, if you see, the most very, the upper side of department is a computer science department, where if you see most of the colleges or fees are very, very expensive, right? But if you see the placement aspect, that is always in a competitive. The moment you spend very high on the fee structures, the other side, if you see, the colleges pays as per the industry standards.
So parents nowadays, they are well aware of it. Not how much I spend for an UG program, how much I spend for a PG program. See, if I talk about Marwadi University, if I talk about computer science especially, because that's the most hunted department, I would say. For a computer science department, we have all the faculties are the PhDs, and in computer science we have an MBA approval which comes in a tier 1 category, and in labs we have a center of excellence for teaching, for students and ratio and research and innovations. As Srini sir said, we have a 2,500 computers, and we have a TCS, Infosys, Cisco, Wipro, Google as a knowledge partner. We have a dedicated 3 labs which is day to day updated with the industry standards. So as we have an in-house Cisco labs for a networking, we have an in-house Google lab with the, to understand much more about the technologies and language. So these are the very, very renowned labs within tie-up with the knowledge partners. As I likely said, there are only hand-picked colleges in India which has a supercomputer. So supercomputer, definitely this generation students will understand how important is for programming to learning the faster, about the programming and the development and the innovation and research. If you see most of the colleges in India, I would say the pioneering colleges like IIT, NIT is only having the supercomputer. So in Marwadi University, the government of Gujarat, seeing our academic, seeing our excellence of faculties, seeing our center of excellence, the government of Gujarat has been awarded the supercomputer. I would say this is one of the breakthrough for any students who's looking for to start this career in computer science. That is extremely important. Whereas if you see with us, we not only have a students from India, but we have a students from international also. As we saw, we have in-house students, more than 3,000 plus students in almost Southeast Asia and the Africa and the Middle East Asia as well. See, when we say about practical, right, the approval plays a major role. As I said, NBA and NAC A+ and the Center of Excellence, these are all the benchmark in the industry for a computer science students. If any students is looking for practical exposure, I would say Marwadi University is a gateway option for them. So I would, for a Karnataka students, my message would be, you visit the as much as colleges, because the academic program is going to start way back in August or October. So you have a plenty of time to visit most of the colleges and do your proper study and innovation, right? As you see our placement aspect, we have a 500 companies in-house. Every year they do visit. It's not like only in the time of graduations we groom the students for a placement. Right from the day one he steps in, he has an access for the placements. So that is also one of the eye-breaking message for the South Indian student. Through your medium channel, I wanted to tell this message very happily. ಕರ್ನಾಟಕದಲ್ಲಿ ಹೈಯರ್ ಎಜುಕೇಶನ್ ಮಾಡ್ತೀವಿ ಅಂತ ಅಂದರೆ ಆ ಒಂದು ಎಂಟ್ರೆನ್ಸ್ ಎಕ್ಸಾಮು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ನಾವು ಮಾರ್ವಾಡಿ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಬೇಕಂದ್ರೆ ವಿದ್ಯಾರ್ಥಿಗಳು ಯಾವುದಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಹೇಗೆ ಸರ್? ಇಲ್ಲ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳ್ದಂಗೆ 45% PCML ಬಂದಿದ್ದರೆ ಸಾಕು, ಅದು ಎಲಿಜಿಬಿಲಿಟಿ ಅಂಡರ್ ಕನ್ಸಿಡರ್ ಆಗುತ್ತೆ. ಹಾಗೆ ನಾನು ಹೇಳ್ತಾ ಇದ್ದೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ. ಅಷ್ಟೇ ಅಲ್ದಿರ ಪ್ಲೇಸ್ಮೆಂಟ್ ವಿಚಾರಕ್ಕೆ ಬರೋದಾದರೆ 500ಕ್ಕಿಂತ ಜಾಸ್ತಿ ಕಂಪ್ನೀಸ್ ಬರುತ್ತೆ ಪ್ಲೇಸ್ಮೆಂಟ್ಗೋಸ್ಕರ. ಪ್ಲೇಸ್ಮೆಂಟ್ಗೆ ನಾವು ಮೊದಲನೇ ವರ್ಷದಿಂದನೇ ಮಕ್ಕಳನ್ನ ತಯಾರು ಮಾಡೋಕ್ಕೆ ಶುರು ಮಾಡ್ತೀವಿ. ರೆಸ್ಯೂಮ್ ಬರೆಯೋದ್ರಿಂದ ಹಿಡಿದು ಮಾಕ್ ಇಂಟರ್ವ್ಯೂಸ್ ಕೊಡ್ತೀವಿ. ಈಗಾಗಲೇ ನಮ್ಮ ಯೂನಿವರ್ಸಿಟಿಯಲ್ಲಿ 10,000ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗಿದೆ. ಅಷ್ಟೇ ಅಲ್ದಿರ ಇವಾಗಿನ ವಿದ್ಯಾರ್ಥಿಗಳು ತುಂಬ ಸ್ಮಾರ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ಬರೀ ಓದೋದಲ್ಲ, ನಮ್ಮಲ್ಲಿ 3 ಥರ ವಿದ್ಯಾರ್ಥಿಗಳು ಬರ್ತಾರೆ. ಮೊದಲನೇದು, ನಾನು ಬಂದು ಇಂಜಿನಿಯರಿಂಗ್ ಮಾಡಿ ಪಾಸ್ಔಟ್ ಆಗಿ ಒಂದು ಒಳ್ಳೆ ಕಂಪ್ನಿಗೆ ಸೇರ್ಕೋಬೇಕು. ಎರಡನೇ ಥರದ ವಿದ್ಯಾರ್ಥಿಗಳು ಬಂದು ಓದಿ MS ಹೊರಗಡೆ ದೇಶದಲ್ಲಿ ಹೋಗಿ ಅವರು ಮಾಸ್ಟರ್ ಡಿಗ್ರೀಸ್ನ ಮಾಡಬೇಕು ಅಂತಿರ್ತಾರೆ. ಕೆಲವರು ಸ್ಟಾರ್ಟಪ್ ಮಾಡಬೇಕು ಅಂತಿರ್ತಾರೆ. ಸೊ ಅವ್ರದ್ದೇ ಆದ ಸ್ವಂತ ಸ್ಟಾರ್ಟಪ್ ಮಾಡಬೇಕು ಅಂತಿರ್ತಾರೆ. ಇದೆಲ್ಲದಕ್ಕೂ ನಮ್ಮಲ್ಲಿ ಫೆಸಿಲಿಟಿ ಇದೆ. ಸೊ ನಮ್ಮಲ್ಲಿ 2+2 ಪ್ರೋಗ್ರಾಮ್ ಇದೆ. ಅಂದರೆ 2 ವರ್ಷ ಅವರು ನಮ್ಮ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಇನ್ನೂ 2 ವರ್ಷ ಫಾರಿನಲ್ಲಿ ಅಬ್ರಾಡಲ್ಲಿ ಹೋಗಿ ಅವರು ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಅವ್ರಿಗಲ್ಲಿ ಉದ್ಯೋಗ ಅವಕಾಶಗಳು ಇನ್ನೂ ಚೆನ್ನಾಗಿ ಸಿಗುತ್ತೆ. ನಮ್ಮಲ್ಲಿ MIUR ಲ್ಯಾಬ್ ಅಂತ ಇದೆ, ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ. ಎಷ್ಟೊಂದು ಸ್ಟಾರ್ಟಪ್ ಕಂಪ್ನಿಗಳು ಸ್ಟಾರ್ಟ್ ಮಾಡ್ತಾರೆ ಬೆಂಗಳೂರಲ್ಲಿ. ಹಲವಾರು ಸ್ಟಾರ್ಟಪ್ ಕಂಪ್ನೀಸ್ನ ನೀವು ನೋಡಿರ್ಬೋದು. ಆದರೆ 6 ತಿಂಗಳಾಗೋಕ್ಕಿಂತ ಮುಂಚೆನೇ ಆ ಕಂಪ್ನೀಸ್ ಎಲ್ಲ ಶಟ್ ಡೌನ್ ಆಗಿರುತ್ತೆ. ಸೊ ನಾವು ಇದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀವಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಮಕ್ಕಳು ಅವ್ರ ಪ್ರಾಜೆಕ್ಟ್ಸ್ನ ತೊಗೊಂಬಂದಾಗ, ಸ್ಟಾರ್ಟಪ್ ಐಡಿಯಾಸ್ನ ತೊಗೊಂಬಂದಾಗ ಅದಕ್ಕೆ ನಾವು ಇಲ್ಲಿ ಎನ್ಕರೇಜ್ಮೆಂಟ್ ಕೊಡ್ತೀವಿ. ಎಕ್ಸ್ಪರ್ಟ್ಸಿಂದ ನಾವು ಅವ್ರಿಗೆ
ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ನಮ್ಮ R&D ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ. ನಮ್ಮಲ್ಲಿ ವರ್ಲ್ಡ್ ಟಾಪ್ 2% ಸೈಂಟಿಸ್ಟಲ್ಲಿ ಆಲ್ಮೋಸ್ಟ್ 9 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರಿಂದ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತೆ. ಜೊತೆಗೆ ಫಸ್ಟ್ ಆಫೀಸ್ ಸೆಟಪ್ ಮಾಡ್ಬೋದು, ಅದಕ್ಕೆ ಕೂಡ ನಾವು ಎನ್ಕರೇಜ್ಮೆಂಟ್ ಮಾಡ್ತೀವಿ. ಹಾಗೆ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ 20,000ದಿಂದ 20 ಲಕ್ಷದವರೆಗೂ ಅವ್ರಿಗೆ ಫಂಡ್ ಸಿಗುತ್ತೆ ಅವ್ರ ಸ್ಟಾರ್ಟಪ್ನ ಬೆಳೆಸೋದಕ್ಕೆ. ಸೊ ಈ ಥರ ಕಾಲೇಜ್ ಇಟ್ಸ್ ವೆರಿ ವೆರಿ ರಿಕ್ವೈರ್ಡ್. ನಮ್ಮ ಕರ್ನಾಟಕದ ಮಕ್ಕಳು ಇವತ್ತು ಆಲ್ ಇಂಡಿಯಾದಲ್ಲಿ ನೋಡೋದಾದರೆ, ಎಂಟೈರ್ ಭಾರತದಲ್ಲಿ ನಾವು ನೋಡೋದಾದರೆ ಇಂಜಿನಿಯರ್ಸ್, ಟಾಪ್ ಇಂಜಿನಿಯರ್ಸ್ ಇರೋದು ನಾವು ಕರ್ನಾಟಕದಲ್ಲಿ ನೋಡಿದಾಗ 5ನೇ ಸ್ಥಾನದಲ್ಲಿದ್ದೀವಿ. ಸೊ ನಾವು ಬೇಗ ಅತಿ ಶೀಘ್ರದಲ್ಲಿ ನಾವು 1ನೇ ಸ್ಥಾನಕ್ಕೆ ಬರಬೇಕು. ಸೊ ಮೋಸ್ಟ್ ಇಂಜಿನಿಯರ್ ಶುಡ್ ಬಿ ಫ್ರಮ್ ಕರ್ನಾಟಕ. ಎಸ್ ಸರ್, ಮಾತಾಡ್ತಾ ಇದ್ರಿ ಅಂದರೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂತ. ಇಲ್ಲಿ ಕರ್ನಾಟಕದಲ್ಲಿ CET ರ್ಯಾಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ವಾಡಿ ಯೂನಿವರ್ಸಿಟಿಗೆ ಒಂದು ವೇಳೆ ಅಡ್ಮಿಷನ್ ಆಗಬೇಕಂದ್ರೆ CET ರ್ಯಾಂಕಿಂಗ್ ಬೇಕಾ? ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಹೇಗೆ ಸರ್? ಓಕೆ, CET ರ್ಯಾಂಕಿಂಗ್ ವಿಚಾರಕ್ಕೆ ಬರೋದಾದರೆ ನಮ್ಮದು ಸ್ಟೇಟ್ ಗೌರ್ಮೆಂಟ್ ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ನಮಗೆ CET ಅವಶ್ಯಕತೆ ಇಲ್ಲ. ಸೊ ಯಾವುದೇ ರೀತಿ CET ಬೇಕಾಗಿರಲ್ಲ. ಕೆಲವರದ್ದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಕಾಲೇಜಸ್ ಇದೆ, ನಮ್ಮ ಬೆಂಗಳೂರಲ್ಲೇ ಒಳ್ಳೊಳ್ಳೆ ಕಾಲೇಜಸ್ ಇದೆ, ಇಲ್ಲಿಂದ ಕರ್ನಾಟಕದಿಂದ ಹೋಗಿ ಯಾಕೆ ನಾವು ಗುಜರಾತ್ನಲ್ಲಿ ಎಜುಕೇಷನ್ನ ಮಾಡಬೇಕು ಅಂತ ಈ ರೀತಿಯಾದಂತಹ ಪ್ರಶ್ನೆ ಮಾಡೋರಿಗೆ ಏನು ಹೇಳ್ತೀರಾ ಸರ್? ಏನೆಲ್ಲ ಬೆನಿಫಿಟ್ ಇದೆ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ತೆಗೆದುಕೊಳ್ಳೋರಿಗೆ? The moment you get into Marwadi University, you're not getting into the Gujarat. You are getting into the access of 54 national students, which is the Marwadi University is building a community for a global student. As I said earlier, we have a students from 20 states, 3 union territory, and we have a students from 54 country. That's one of the best proof that we are in a journey for making education for global. As you said, when the students coming into the Karnataka, many students they said, sir, whether I'm in India or I'm anywhere in the international, because the moment you see in your classroom is designed in such a way that in your classroom you will not have a students only from Karnataka, right? So you're crossing your boundary. You have a students in your classroom from different states, from different nationals. So you have an access to learn their language, culture, and most importantly they all come here to learn a computer science, engineering. See, that connects you, that gives you the boundary and confidence, like how international students behaves, how domestic students behaves. So this is in a community where we are building, right? And second thing, as we said, when it comes to our faculty point of view, see, most of our faculties are PhD, right? And few of the faculties, he's been nominated and comes under the top 2% of scientists in the world. So imagine you are taking a classes, the top 2% of scientists are your mentor. That is one of the normal, students can't even imagine. Those scientists are residing in IIT and NITs, right? So Marwadi is building in a community, not only for student, for also for a faculty. They are giving a huge importance on faculty's training, faculty's importance, because they making their faculties also globalized. And of course, when it comes to, as I said, the academic community and the faculty's community, and when it comes to the infrastructure, right, that has been designed in such a way that it can equally satisfy all international as well as the domestic. The moment Karnataka students step in, he has an access for international students, and definitely the 500 companies have an access. See, I'll tell you, there are, especially from South India, and everybody is looking for a placement. So that's a huge competition, right? So the moment you get into the Gujarat, that is also the future ready IT hub for many of the students. And hence, that is why I see many of Karnataka students they are feeling very, very safe, because the kind of the fees we charge, the kind of a quality we provide, the kind of a faculties they are in place, the kind of labs it is available for students, 2 Guinness World Recorded library. We have a 3 library which is, we are fully functioning RFID technology, and the knowledge partner Cisco, TCS, Infosys, and of course the student international exchange program, and these all are the very, very essentially important for any students to start his career very confidently, very satisfyingly in Gujarat. So that is, that's the only proof we are here today.
ಯಾವುದಾದ್ರೂ ಹೈಯರ್ ಎಜುಕೇಶನ್ ಮಾಡಬೇಕಂದ್ರೆ ಸಿ ಟಿ ಎಕ್ಸಾಮ್ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ ಸಿ ಟಿ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಕೂಡ ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಾ ಇರ್ತಾರೆ. ಸೊ ನಾವು ಗುಜರಾತಲ್ಲಿ ಈ ಮಾರ್ವಾಡಿ ಯೂನಿವರ್ಸಿಟಿಗೆ ಒಂದು ವೇಳೆ ಅಡ್ಮಿಷನ್ ಆಗಬೇಕಂದ್ರೆ ಸಿ ಟಿ ಎಕ್ಸಾಮ್ ಬೇಕಾ? ಯಾವುದೇ ರೀತಿ ಸಿ ಟಿ ಅವಶ್ಯಕತೆ ಇರಲ್ಲ. ನಮ್ಮದು ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ. ಹಾಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರೋದಿಲ್ಲ. ನಮ್ಮಲ್ಲಿ ಡೊನೇಷನ್ ಕೂಡ ಇಲ್ಲ. ಸೊ ಯಾವುದೇ ಕ್ಯಾಪಿಟೇಷನ್ ಫೀಸ್ ಕೂಡ ಯಾವುದೂ ಇರೋಲ್ಲ. ಆಮೇಲೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದಂಥ ಫೀಸ್ ಸ್ಟ್ರಕ್ಚರ್ಸ್ ಇರುತ್ತೆ. ಹಾಗೆ ನಮ್ಮಲ್ಲಿ ಇನ್ನು ಬೇರೆ ಫೆಸಿಲಿಟೀಸ್ ನೋಡೋದಾದರೆ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಜಿಮ್ ಇರ್ಬೋದು, ಎಲ್ಲದಕ್ಕೂ ಟ್ರೈನರ್ಸ್ ಇರ್ತಾರೆ. ಆ ಟ್ರೈನರ್ ಕೂಡ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಖಂಡಿತ ಇರಲ್ಲ. ಅಷ್ಟೇ ಅಲ್ದಿರ ನಮ್ಮ ಕರ್ನಾಟಕದ ಭಾಳಷ್ಟು ಮಕ್ಕಳುಗಳು ಕೂಡ ಅವರು ಡಿಸ್ಟ್ರಿಕ್ಟ್ ವೈಸ್, ಸ್ಟೇಟ್ ವೈಸ್ ಕೂಡ ಹೋಗಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇದು ನಮಗೆ ಖಂಡಿತ ಭಾಳ ಖುಷಿ ತರೋಂಥ ವಿಷಯ. ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ? ಆನ್ಲೈನಲ್ಲಿ, ಆಫ್ಲೈನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ ಸರ್? If they wanted to take admissions in offline, we have a regional admission center which is in Elanka, and in online also we have a regional admission coordinator. They will give you the brief introduction about the university. To get the admission process is very, very simple. We kept a very simple process. By paying 600 rupees you can fill up the application, and by paying 10,000 rupees you can block your admissions. That entire fees will be deducted from your tuition fee. So that's a one thing, and each fees you can pay semester wise. Tuition fee you can pay semester wise, hostel fee you can pay semester wise. That is also conveniently. If you want to get into education loan, that is also very, very easy, because most of the nationalized banks we have in a tie-up. In hostels, as I said, we have a 6,000 plus students are resident students, including international and the domestic students. Presently there are 18,000 students are studying with us. So out of which 6,000 as a domestic student. We have a various category hostels, AC and non-AC, different categories. We provide South Indian, veg as well as in non-veg, right? In terms of, you see, the campus lives of safety, Gujarat, as you know, it is one of the fastest growing state in India. So why? Because there is a plenty of MNC companies are residing and many more job opportunities are coming. So that is also predominantly available. And as I said, the third option, they are looking for international education via Marwadi University. I would request most of the students who are here, you please do a proper research about Marwadi University, like how to get into international, how the many of the students are getting the placements, and how, why international students from 55 country they are preferring Marwadi University. Why? This questions through your channel I want to ask them to everyone. ಕರ್ನಾಟಕದಿಂದ ಗುಜರಾತ್ಗೆ ಬಂದು ಮಾರ್ವಾಡಿ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ತುಂಬಾ ಜನ ಹೈಜೆನಿಕ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ನಮ್ಮಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಫುಡ್ ಎರಡೂ ಅವೈಲೇಬಲ್ ಇರುತ್ತೆ. ಮಕ್ಕಳಿಗೆ ಇಲ್ಲಿ ಹೆಂಗೆ ಅನ್ನ ಸಾರು ಎಲ್ಲ ಇರುತ್ತೋ ಹಾಗೆ ಅನ್ನ ಸಾರು, ಪಲ್ಯ, ಬಿಸಿ ಬಿಸಿಯಾದಂಥ ರೋಟಿ, ಸಬ್ಜಿ ಎಲ್ಲನೂ ಅವೈಲೇಬಲ್ ಇದೆ. ಸೊ ಮಕ್ಕಳಿಗೆ ಪ್ರತಿದಿನ 4 ಹೊತ್ತು ಊಟ ಇರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಮಕ್ಕಳಿಗೆ ಇರುತ್ತೆ. ಹಾಗೆ ಮಕ್ಕಳಿಗೆ ಇಲ್ಲಿ ಕಾಲೇಜೂ ಅಷ್ಟೇ, ಸೋಮವಾರದಿಂದ ಶುಕ್ರವಾರದವರೆಗೂ ಮಾತಿರುತ್ತೆ. ಶನಿವಾರ ಭಾನುವಾರ ಅವ್ರಿಗೆ ರಜಾ ಕೂಡ ಇರುತ್ತೆ. ಆಮೇಲೆ ನಮ್ಮ ಅಕಾಡೆಮಿ ಪ್ರೋಗ್ರಾಮ್ ಕೂಡ ನಾವು ಹೆಂಗೆ ಡಿಸೈನ್ ಮಾಡಿದ್ದೀವಿ ಅಂದರೆ ಮಕ್ಕಳಿಗೂ ಇಂಟ್ರೆಸ್ಟಿಂಗ್ ಆಗಿರಬೇಕು. ಸೊ ನಮ್ಮಲ್ಲಿ ನೀವು ನೋಡೋದಾದರೆ ಬರೀ ಓದೋದಲ್ಲ, ಆಟ ಪಾಠಗಳಿಗೂ ಬಹಳ ನಾವು ಇದು ಕೊಡ್ತೀವಿ. ನಮ್ಮಲ್ಲಿ MU ಫೆಸ್ಟ್ ಅಂತ ನಡೆಯುತ್ತೆ. ಸೊ ಹಾಗೆ ಟೆಡ್ಎಕ್ಸ್ ನಡೆಯುತ್ತೆ, ಹಾಗೆ ತುಂಬ ಹ್ಯಾಕೆಥಾನ್ಸ್ ನಡೆಯುತ್ತೆ. ಸೊ ಇವೆಲ್ಲ ಹಾಗೆ ಪ್ರತಿಯೊಂದು ಹಬ್ಬಗಳನ್ನ ಕೂಡ ನಾವಿಲ್ಲಿ ಆಚರಿಸ್ತೀವಿ. ಇನ್ನು ಅಡ್ಮಿಷನ್ ವಿಚಾರಕ್ಕೆ ಬರೋದಾದರೆ ನಾವು ಎಲ್ಲರಿಗೂ ಏನು ಹೇಳೋದು ಅಂದರೆ, ಅಡ್ಮಿಷನ್ ಫಸ್ಟ್ ಅಲ್ಲ, ಫಸ್ಟ್ ಅಪ್ಲಿಕೇಶನ್ ಹಾಕಿ. ಸೊ ಫಸ್ಟು ನೀವು ಸ್ಟೂಡೆಂಟ್, ಓದೋ ವಿದ್ಯಾರ್ಥಿಗಳು, ಫೀಸ್ ಪೇ ಮಾಡುವಂಥ ಪೋಷಕರು, ನೀವು ಬನ್ನಿ, ಫಸ್ಟು ಕಾಲೇಜ್ನ ನೋಡಿ, ನಂತರ ನೀವು ಅಡ್ಮಿಷನ್ ತಗೊಳ್ಳಿ. ಕನ್ನಡದವ್ರು ಇರ್ತೀವಿ. ಸೊ ನಿಮ್ಗೆ ಯಾವುದೇ ಕ್ವಶನ್ಸ್ ಇದ್ದು ನಮ್ಮ HOD ಆನ್ಸರ್ ಮಾಡ್ತಾರೆ. ಸೊ ಕ್ಯಾಂಪಸ್ಗೆ ಬಂದು ನೀವು ಕ್ಲಾಸ್ ರೂಮ್ಸಿಂದ ಹಿಡಿದು ಕ್ಲಾಸ್ ರೂಮ್ಸ್, ಲ್ಯಾಬ್ಸ್, ಲೈಬ್ರರಿ, ಸೂಪರ್ ಕಂಪ್ಯೂಟರ್ ಮತ್ತು HOD ಜೊತೆ ಕೂಡ ನೀವು ಮಾತಾಡ್ಬೋದು. ಇಲ್ಲಿ ಹಾಸ್ಟೆಲಲ್ಲಿ ಉಳ್ಕೊಂಡು ಹಾಸ್ಟೆಲ್ ಫುಡ್ ಕೂಡ ನೀವು ಟೇಸ್ಟ್ ಮಾಡ್ಬೋದು. ನಂತರನೇ ನೀವು ಅಡ್ಮಿಷನ್ ತೊಗೋಬೋದು. ಇದಕ್ಕೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಕರ್ನಾಟಕದ ಮಕ್ಕಳಿಗೆ, ನಮ್ಮ ಬೆಂಗಳೂರಲ್ಲಿ ನಮ್ಮ ಆಫೀಸ್ ಇದೆ. ನಮ್ಮ ಆಫೀಸ್ಗೆ ನೀವು ಬಂದು ವಿಸಿಟ್ ಮಾಡ್ಬೋದು, ಅಥವಾ ಫೋನ್ ಮುಖಾಂತರ ಕೂಡ ನೀವು ಸಂಪರ್ಕ ಮಾಡ್ಬೋದು. ಡೈರೆಕ್ಟಾಗಿ ಅಡ್ಮಿಷನ್ ನೀವು ಮಾಡ್ಕೊಬೋದು. ನೀವು ಬಂದು ನೋಡಿ ನೀವು ಅಡ್ಮಿಷನ್ ತೊಗೊಂಡ್ರೆ, ಎಸ್, ವಿ ಆರ್ ಆಲ್ಸೋ ವೆರಿ ಹ್ಯಾಪಿ. ಸರ್, ಈಗಾಗಲೇ ಶ್ರೀನಿವಾಸ್ ಸರ್ ಹೇಳ್ತಾ ಇದ್ರು ಹಾಸ್ಟೆಲ್ ಫೆಸಿಲಿಟೀಸ್ ಯಾವ ರೀತಿಯಾಗಿದೆ ಅಂತ. ಇನ್ನು ಪೋಷಕರಿಗೆ ಕರ್ನಾಟಕದಿಂದ ವಿದ್ಯಾರ್ಥಿಗಳನ್ನ ಗುಜರಾತ್ವರೆಗೂ ಒಂದೊಳ್ಳೆ ಎಜುಕೇಷನ್ಗೆ ಕಳಿಸ್ತಿದ್ದಾರೆ ಅನ್ನೋದು ಎಷ್ಟು ಖುಷಿ ಇರುತ್ತೋ, ಬಟ್ ಅಲ್ಲಿ ಸೇಫ್ಟಿ ಬಗ್ಗೆ ಕೂಡ ಅಷ್ಟೇ ಭಯ ಇರುತ್ತೆ. ಸೊ ಸೇಫ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, Gujarat is the first state in India. It comes under the dry state, right?
In terms of safety, if you see the safety index of India, Gujarat has been the number one for so many years. For the proof is like the lot of business establishments in India, lot of innovations, lot of startups, lot of facilities the Gujarat government is providing. And when it comes to the education, safety point of view, see, we have every nook and corner, right from the classrooms, dining hall, sports ground and the college corridor. Everywhere these CCTV cameras are available. We have a centralized CCTV camera units also. And most importantly, if you see, when it comes to the 52 acres of campus in our university, right, many international students are studying with us. In terms of safety, we are giving utmost priority. So as I said, we have a in-house ERP, ma'am. ERP means if the student wants to leave for a day out, right, the parents has to send an OTP. So right from question paper, answer sheets, everything is available ERP. If the parents wants to know how many academic percentage and what is his fees due, if he wants to access with the faculties and warden or anything, he can get into the ERP where students also can log in, parents also can log in, where every information is transparently available for parents, right? The moment the parents can track their academic background of a students, automatically the student focus will be on education. See, this is a ERP specially designed with us, and I wanted to name many of the prestigious universities in India. They are using our in-house design ERP for the development of the students and faculties and teachers. We made such a one of the technology connected with everyone. That is also under one of the compromising fee structure. ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಸಾಕಷ್ಟು ಅಮೌಂಟ್ ಖರ್ಚಾಗುತ್ತೆ. ನಿಮ್ಮ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಎಷ್ಟಿರುತ್ತೆ ಸರ್ ಫೀಸ್ ಮಿನಿಮಮ್, ಇದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ನಮ್ಮ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಮ್ಯಾಕ್ಸಿಮಮ್ ಫೀಸ್ ಬಂದು ಇಂಜಿನಿಯರಿಂಗ್ಗೆ ಕೇವಲ 1,40,000 ರೂಪಾಯಿ ಮಾತ್ರ, ಅದು ಪ್ರತಿ ವರ್ಷಕ್ಕೆ. ನೀವು ಇದೇ ಸವಲತ್ತಿನ ಯಾವುದೇ ಕಾಲೇಜ್ ಕರ್ನಾಟಕದಲ್ಲಿ ನೋಡೋದಾದರೆ ನಿಮಗೆ 7ರಿಂದ 9 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗುತ್ತೆ. ಆದರೆ ನಮ್ಮ ಯೂನಿವರ್ಸಿಟಿಯಲ್ಲಿ 4 ವರ್ಷಕ್ಕೆ ಸೇರಿ ನಿಮಗೆ ಆಗುವಂಥ ಫೀಸ್ ಕೇವಲ 5,60,000 ರೂಪಾಯಿ ಮಾತ್ರ. ಹಾಗೆ ಮೊದಲನೇ ವರ್ಷದಿಂದ ಕೊನೆಯ ವರ್ಷದವರೆಗೂ ನಮ್ಮ ಫೀಸ್ ಸೇಮ್ ಇರುತ್ತೆ, ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. 1,40,000 ಮಾತ್ರನೇ ನಿಮಗೆ. ಹಾಗೆ ಹಾಸ್ಟೆಲ್ ಫೀಸ್ ಬಂದು ನಿಮಗೆ 1,05,000ದಿಂದ ಪ್ರಾರಂಭ ಆಗುತ್ತೆ. ಇದರಲ್ಲಿ 4 ಶೇರಿಂಗ್ ಇರುತ್ತೆ. ಹಾಗೆ ಈ ಹಾಸ್ಟೆಲ್ ಫೀಸ್ನಲ್ಲಿ ನಿಮಗೆ ಊಟ, ವಸತಿ, ಟ್ರಾನ್ಸ್ಪೋರ್ಟೇಷನ್, ಲಾಂಡ್ರಿ ಮತ್ತು ಹೌಸ್ ಕೀಪಿಂಗ್ ಇವೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆ ಮತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ನೀವು ಕೊಡುವಂಥ ಅವಶ್ಯಕತೆ ಯಾವುದು ಇರೋದಿಲ್ಲ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಮುಖ್ಯವಾಗಿ ಅಲ್ಲಿ ಯಾವೆಲ್ಲ ಕೋರ್ಸ್ ಇದೆ, ಕಾಲೇಜ್ ಅಟ್ಮಾಸ್ಫಿಯರ್ ಯಾವ ರೀತಿಯಾಗಿದೆ, ಹಾಸ್ಟೆಲ್ ವ್ಯವಸ್ಥೆ ಯಾವ ರೀತಿಯಾಗಿದೆ, ಇಲ್ಲಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನ ಅಲ್ಲಿ ಕ್ರಿಯೇಟ್ ಮಾಡ್ತೀರಾ, ಜೊತೆಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಅದು ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸರ್, ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ ಅನ್ನ ತೆಗೆದುಕೊಳ್ಬೇಕಂದ್ರೆ ಮಾರ್ವಾಡಿ ಯೂನಿವರ್ಸಿಟಿಯನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಬೇಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. For admissions and for any information about Marwadi University, contact our Karnataka Admission Office, Vidyarthi Seva Yelanka at Bangalore.